Hey guys, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಡೇ 3 ಕನ್ಯಾಕುಮಾರಿಗೆ ಆಲ್ಟ್ ಆಗಿದ್ವಿ. ಈಗ ಬೀಚ್ ಕಡೆ ಹೋಗ್ಬೇಕು. ಟೈಮ್ ಬಂದು 9 ಕಾಲ ಆಗಿದ್ವಿ. ಇನ್ನೂ ಈಗ ರೆಡಿ ಆಗಿರೋದು. ಡೈಲಿ ಹಿಂಗೆ ಆಗ್ತೈತೆ. ರೂಮ್ ಮಾಡ್ಕೊಳ್ಳೋದು, ಮನೆ ಕಳೋದು, ಟೈಮ್ ಆಗೋಗುತ್ತೆ. ಮತ್ತು ಲಿಮಿಟ್ ಕ್ರಾಸ್ ಮಾಡೋಕೆ ಆಯ್ತಿಲ್ಲ, ಸ್ಪೀಡ್ ಕ್ರಾಸ್ ಮಾಡೋಕೆ ಆಯ್ತಿಲ್ಲ. ಸ್ಪೀಡ್ ನಾವು ಅನ್ಕೊಂಡಂಗೆ ಓಕೆ ಆಯ್ತಿಲ್ಲ, ಏನೂ ಮಾಡೋಂಗಿಲ್ಲ. ಅದು ಬಂದಿದ್ದ ಕಡೆ ಹಂಗೆ ಆಗುತ್ತೆ. ರೆಸ್ಟ್ ಮಾಡಿ ಹೊರಟ್ರೆ ಒಳ್ಳೇದು. ಎಲ್ಲ ಪ್ಯಾಕ್ ಆಗಿದೆ, ಹೊರಟಿದ್ವಿ ಫುಲ್ಲೆಲ್ಲ. ಈಗ ಚೆಕ್ಔಟ್ ಆಗಬೇಕು. ಚೆಕ್ಔಟ್ ಆಗ್ಬಿಟ್ಟು ಸಿಗ್ತೀವಿ ಬನ್ನಿ ಗೈಸ್. ಹೊರಟು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತೀವಿ. ಕನ್ಯಾಕುಮಾರಿ ಎಂಟ್ರೆನ್ಸ್ ಗೇಟ್. ಅಷ್ಟೇ ಇಂಚು ಅಲ್ಲಿ ನೋಡು, ಅಲ್ಲಿ ಏನು ಇದು ಇಲ್ಲಿ ಬುಡ್ಲೆ ಇಲ್ಲ. ಮತ್ತೆ ಯೂಟರ್ನ್ ಮಾಡ್ಕೋಬಹುದು ನಾವು. ಏನ್ ಮಚ್ಚ, ಇಲ್ಲಿ ಪಾರ್ಕಿಂಗ್ ಕೊಡ್ಲೇ ಇಲ್ಲ ನಮಗೆ. ಇಲ್ಲಿ ಮತ್ತೆ ಯೂಟರ್ನ್ ಮಾಡ್ಕೋಬಹುದು. ಸಾಗರ ಐತೆ, ಬಾರ್ಡ್ರ್ ನಮ್ದು ಇಂಡಿಯಾ ಬಾರ್ಡ್ರ್, ಡೆಡ್ ಎಂಡ್ ಇದು. ತಮಿಳ್ನಾಡು ತಿರುವಳ್ಳೂರು. ಎಷ್ಟಂತೆ ಮಸಾಲ? ಎಷ್ಟಂತೆ? 60 ರೂಪಾಯಿ. ಚೆನ್ನಾಗೈತಾ? ಈಗ ನಾವು ದುಡ್ಡು ಕೊಡ್ತಾರೆ ಹೋದ್ರೆ ಹೆಂಗಿರುತ್ತೆ? ನೀನು ಹೋದಾಗ ಈ ಕಡೆ ನಾವ್ ಈಜ್ ಗೀಚ್ ಎಲ್ಲ ಹೊಡೆಯಲ್ಲ, ಡೈ ಹೊಡಿತೀವಿ. ಸೋಂಪಾಪುಡಿ ಇದು ಇಲ್ಲ, ಹೋಗ್ಬೋದು ಆ ಕಡೆಗೆಲ್ಲ. ಆ ಕಡೆಗೆಲ್ಲ ಹೋಗ್ಬೋದು. ಮಚ್ಚಿ, ತಮಿಳ್ನಾಡು ಲಾಸ್ಟ್ ಬಾರ್ಡ್ರು, ಇಂಡಿಯಾ ಬಾರ್ಡ್ರು, ಲಾಸ್ಟ್ ಡೆಡ್ ಎಂಡ್ ಬಾರ್ಡ್ರು. ಬಂಡಿ ಹೊಡ್ಕೊಂಡ್ರೆ ರಕ್ತ ಬದೈತೆ. ಅಲ್ಲೇ ಕಲ್ಲು ಬಂಡೆ ಸ್ಟಾರ್ಟ್ ಮಾಡೋದೈತೆ. ಈ ಕಡೆ ಸಣ್ಣ ಸಣ್ಣ ಬತ್ತಾವೆ, ಇಲ್ಲ ಅಂದ್ರೆ ಸರಿಯಾಗಿ ಏನೋ ಪಾಪ ನಿರ್ಮೂಲನೆ ಏನೋ ಇರ್ಬೇಕು. ಪಾಪ ಮಾಡ್ಬಂದು ನಿರ್ಮೂಲನೆ ಮಾಡ್ಕೊಳ್ಳೋದು ಅನ್ಸುತ್ತೆ. ಇನ್ನೇನದು, ಇನ್ನೇನ ಇದು ಎಂಡಲ್ಲಿ ಮಾಡ್ತಾರೆ ಅಂದ್ರೆ ಇನ್ನೇನು ಅದೇನು ಬೇರೆದೇನಾರು ಇರ್ಬೋದಲ್ಲ. ಬೇರೆ ನಮಗೆ ಗೊತ್ತಿರುತ್ತಾ? ನಾವ್ ಅಂದಾಗಲ್ಲ ಅದನ್ನೇ ಅನ್ಕೋತೀವಿ. ಇಲ್ಲೇ ಅಲ್ಲಿಗೆ ಹೋಗ್ತಾಗಲ್ವಾ? ಹೋಗ್ಬೋದು. ಅಲ್ಲಿ ದೇವಸ್ಥಾನ ಎದುರುಗಡೆ ಹೋಗ್ಬಿಟ್ಟು ಅಲ್ಲಿಂದ ಬೋಟಲ್ ಹೋಗ್ಬೇಕಂತ. ದೇವಸ್ಥಾನ ಇದು ಓಪನ್ ಇರುತ್ತೆ ದೇವಸ್ಥಾನ. ಬೋಟಲ್ ಹೋಗ್ಬೇಕಂತ. ಹೋಟೆಲ್ ಹೋಗ್ಬೇಕಲ್ಲಿಗೆ ಅದು ಲೈಟ್ ಅಲ್ಲಿ ಕರ್ಕೊಂಡ್ ಬಿಡುತ್ತೆ, ಕರ್ಕೊಂಡು ಅಲ್ಲಿ ಬಿಡುತ್ತೆ. ಮತ್ತೆ ರಿಟರ್ನ್ ಕರ್ಕೊಂಡು ಹೋಗುತ್ತೆ. ಗಾಡಿ ಮಚ್ಚ, ಏನ್ ಎಂಡೆ ಅಲ್ವಾ ಇದು? ಅಷ್ಟೇ ಮುಗಿತಿದೆ ಇಂಡು. ಆ ಕಡೆಗೆ ದ್ವೀಪ, ಆ ಕಡೆಗೆ ಇನ್ನೇನಿಲ್ಲ. ಫುಲ್ ಅಲ್ಲಿ ಪಶ್ಚಿಮ ಬಂಗಾಳ, ಹಿಂದೂ ಮಹಾಸಾಗರ, ಅರೇಬಿಯನ್ ಸಿ, ಬಂಗಾಳ ಕೊಲ್ಲಿ, ಇದು ಹಿಂದೂ ಮಹಾಸಾಗರ. 3 ಸಮುದ್ರಗಳು ಒಟ್ಟಿಗೆ ಸೇರಿದಾವೆ. ತ್ರಿವೇಣಿ ಸಂಗಮ ಚೆನ್ನಾಗಿದೆ. ತಿರುವಳ್ಳೂರು, ತಿಂಗ್ಳುಳ್ಳಿ ಕಾಳು ಆ ಕಡೆದು ವಿವೇಕಾನಂದ ನೋಡಿಲ್ಲ. ಅಲ್ಲ ಎಲ್ಲೂ ಕಾಣುವಾಗ ಫುಲ್ಲು ಎಲ್ಲಿ ನೋಡಿದ್ರು ಬರೀ ನೀರು ಅಷ್ಟೇ. ಹಿಂದೆ ಕಾಣಲ್ಲ. ಕನ್ಯಾಕುಮಾರಿಗೆ ಬಂದಾಯ್ತು. ನೆಕ್ಸ್ಟ್ ಕಾಶ್ಮೀರ ಒಂದಿದೆ. ನೆಕ್ಸ್ಟ್
ಮಾಡ್ಬೇಕು ಧನುಷ್ಕೋಡಿ ನೆಕ್ಸ್ಟ್ ಗೋಯಿಂಗ್ ಟು ಧನುಷ್ಕೋಡಿ ನೆಕ್ಸ್ಟ್. ಇದು ಮುಗಿಸ್ಕೊಂಡು ಹಾ ಇದು ಮುಗಿಸ್ಕೊಂಡು ಹಾ ಫರ್ ಮುಸ್ತಫಾ ಮುಸ್ತಫಾ ನಂಬರ್ 896 ಅಲ್ಲಿಗೆ ಹೋಗ್ಬೇಕಂತ ಅವ್ರು ಸ್ಟುಡಿಯೋಗೆ ಹೋಗ್ಬಿಟ್ಟು ತಗಸ್ಬೇಕಂತೆ. ಪ್ರಮೋದ ದಿನೇಶ್ ಹತ್ರ ಪ್ರಮೋದ ನೋಡ್ಲಾ ಏ ಬ್ಯಾಡ ಬಾರೆ. ಬೇಡ ಬೇಡ ಅಂತ ಗೊಂಬೆ ನೋಡಿ ಎಷ್ಟು ಪ್ರಮೋದ ಬೇಡ ಕಣ್ ಬಾರ ಮನೆ ಗೊಂಬೆ. ಅಲ್ಲಿ ನೋಡು ಅಲ್ಲಿ ಪರ್ಪಲ್ ಕಲರ್. ಯಾವ್ದಿದ ನಿನ್ ಮಗ ಸುಮ್ನೆ ಹಿಡ್ಕತಾನೆ ಅನ್ಕೊಂಡಿದ್ದೆ ಅದು ಹುಟ್ಟು ಕಿತಾಪತಿ ನನ್ನ ಮಗ ಅವನು. ಮಕ್ಳಿಗೆ ಏನು ಸಾಕಲ್ವಾ? ಮಕ್ಳಿಗೆ ಏನ್ ತಾತೀಯ ನೋಡು ಏನಾರು ಬೇಕಾರೆ. ಅವಾಗ ನೆನ್ನೆನೂ ತಗೊಂಡಿಲ್ಲ, ನೆನ್ನೆನೂ ನಾನು ತಗೊಂಡಿದ್ದೀನಿ. ಇವತ್ತು ನಿನ್ ಮಗ್ಳಿಗೆ ಏನ್ ತಗೋದಿಲ್ಲ ಅಂದ್ರೆ ಬಿಡ್ತಾಳ ನೋಡಿ. ಜೀಪ್ ತಾತೀಯ ಅವನಿಗೆ? ಹಾ ಜೀಪು ಇದ್ರ ಮೇಲೆ ಕುತ್ಕೊಂಡೆ ಹೊರ್ದಾಕ ಬಾಲ್ ತಗೋ. ಅವ್ನಿಗೆ ಬಾಲ್ ಇಷ್ಟ. ಬ್ಯಾಟ್ ಬಾಲ್ ತಗ. ಬ್ಯಾಟ್ ಬಾಲ್ ಐತಲ್ಲ ಬೇರೆ ಸ್ವಲ್ಪ ದೊಡ್ಡ ಬಾಲ್. ಎಲ್ಲ ಸ್ಟುಡಿಯೋ ಅಂತ ಹುಡುಗಿ ಇಷ್ಟು ದೂರ ಬರೋ ಅವಶ್ಯಕತೆ ಇತ್ತ? ಏನ್ ಮಾಡೋಣ ತಗ್ಸಿದ್ವಲ್ಲ, ದುಡ್ಡು ಬೇರೆ ಕೊಟ್ಟಿದ್ವಿ, ಬರ್ಲೇಬೇಕು. ಅದಕ್ಕೆ ಹೇಳಿದ್ದು ಬೇಡ ಬಾ ಅಂತ. ಇರ್ಲಿ ಬಿಡು, ಒಂದ್ ಮೆಮೊರೀಸ್ ಇರ್ಬೇಕು ಅವೆಲ್ಲ. ಎಲ್ಲಿ ಬಂದಿದ್ದು, ಎಲ್ಲಿ ಹೋದು, ಏನು ಎಲ್ಲ ಇರ್ಲೇಬೇಕು. ಅದಕ್ಕೋಸ್ಕರ ಹೋಗೋಣ ಅಂದಿದ್ದು. ಚೆನ್ನಾಗಿಲ್ಲ ಸಿಕ್ಕಿದ್ರೆ ಎಲ್ಲಾ ಟೈಮು ಬರೀ ಏನೋ ಒಂದು ಸೂಪರ್. ಹೆಂಗೈತೆ ಹುಳಿನಾ? ಕಂಫರ್ಟಬಲ್ ಆಗಿದೆ ಬಹಳ. ಚೆನ್ನಾಗಿದೆ ಸಿಂಚು. ಚೆನ್ನಾಗಿತ್ತಲ್ಲ? ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಏನಂತ ಚೆನ್ನಾಗಿರುತ್ತೆ. ನೀವು ಏನಂತ ಚೆನ್ನಾಗಿದೆ. ನೋಡ ಇರ್ತೀಯ ಅಂತ ಜಲ್ಲಿ ನೋಡ. ಚಿಕ್ಕ ವಯಸ್ಸಲ್ಲಿ ಎಷ್ಟು ತಿನ್ನು ಗೊತ್ತಾ? ಇದು ಸೈನ್ಸ್ ಅಂತ ಕೇಳಂಗೆ ಇರ್ಲಿಲ್ಲ ಅವಾಗ. ಸೈನ್ಸ್ ಬಿಸ್ಕೆಟ್ ತರ ಚಾಕ್ಲೇಟ್. ಈ ಚಾಕ್ಲೇಟ್ ನೆನ್ಪೈತಾ? ₹1 4 ಕೊಡೋರು ಆಗ ಅರಣದಲ್ಲಿ. ಎಲ್ಲ ಇವು ನಿಂಬೆ ಹುಳಿ ಎಲ್ಲ ಏನ್ ಗೊತ್ತಾ, ಚೈಲ್ಡ್ಹುಡ್ ಮೆಮೊರೀಸ್ ಇವೆಲ್ಲ. ನಿಂಬೆ ಹುಳಿ ಚಾಕ್ಲೇಟ್ ನಿಂಬೋಳಿ ಚಾಕ್ಲೇಟ್ ತಿನ್ಬೋದ ಅವು. ಅಲ್ಲಿ ಇವು ತಾತಿಯಾ ಮಚ್ಚ ನಿಂಬೋಳಿ ತಿಂತೀಯಾ? ಬರೀ ಇದೆ ನೀನು. ಜಾಮೂನು ಎಲ್ಲ ಫುಲ್ ಓಲ್ಡ್ ಮೆಮೊರೀಸ್. ಈ ಸ್ಪೈಸಸ್ ಕಾಳ ಬಿರಿಯಾನಿ ಐಟಮ್ಸ್ ಇದ್ದು ಬೇಡ ಬಾ, ಬೇಡ ಬರ್ರಿ. ಕಸ್ತೂರಿ ಮೇಥಿ ಏನು ಇದಕ್ಕೆ ಎಷ್ಟದು? 50. ದುಡ್ಡು ಕೊಡು. ಕಾಸು ನಿನ್ನ ಹತ್ರ ಇರೋದು ಕೊಡ್ತಾವನೆ. ಫೋನ್ ನಿನ್ನಲ್ಲೇ ಇರೋದು ಪೇ ಮಾಡಕ್ಕೆ. ಸಿಂಚು, ಇದು ಮಾಮೂಲಿ ಎಕ್ಸಿಬಿಷನ್ ಟೈಪ್. ಟಿಕೆಟ್ ತಗೊಂಡು ಟಿಕೆಟ್ ತಗೊಂಡ್ ಹೋದ್ರೆ ಒಳಗಡೆ ಎಲ್ಲಾ ತರದ ಇದು ಆಕ್ಟಿವಿಟಿಗಳು ಇರ್ತವೆ. ಮತ್ತೆ ಅಲ್ಲಿ ಒಳಗಡೆ ನೋಡು ವ್ಯೂ ಪಾಯಿಂಟ್ ಇದೆಯಲ್ಲ, ಸಮುದ್ರ ನೋಡಕ್ಕೆ, ಬೀಚ್ ಅದೆಲ್ಲ. ಅದ್ರ ಮೇಲೆ ಕೊಡ್ತಾರೆ ಎಲ್ಲ ಸೇರಿ, ಎಲ್ಲ ಲಂಸಮ್ ಸೇರಿ ಟಿಕೆಟ್ ತಗೊಳ್ಳೋದು. ನೋಡಿ ಇಲ್ಲಿ ಮಕ್ಕಳಾಟಗಳು. ಅಲ್ವಾ? ಎರಡೆರಡು ಕಲರ್. ಅಲ್ಲಿ ಬೋಟು ಮೂರು ಕಲರ್.
ಲೋ ಟಿಪ್ಪು, ಮೀಡಿಯಂ ಟಿಪ್ಪು, ಹೈ ಟಿಪ್. ಚೆನ್ನಾಗಿ ಗಾಳಿ ಬಿಸೈತಿ ಇವಾಗ. ನಂದೇ ರೆಸಾರ್ಟು ಎಲ್ಲ ಬನ್ನಿ. ಆದ್ರೆ ನಮಗ್ ಮಾತ್ರ ಬರಲ್ಲ ಇವ್ರು. ಎಲ್ಲರೂ ಹುಡುಗಿನ ಹತ್ತಿಸ್ಬಿಟ್ಟು ಬೇಕು ಇಲ್ಲಿ ಉಲ್ಟಾ. ಇದು ಸೂಪರ್ ಐತಿ. ಕಾರ ಎಲ್ ಬೇಕಲ್ಲಿ ಪಾರ್ಕ್ ಮಾಡೋದು, ಹುಡುಗಿಂದ KSRTC ಬಸ್ ಅಲ್ಲಿ ಹೋಗಿ ಇನ್ನೊಂದ್ಸತಿ ಹಿಂಗ್ ಮಾಡ್ತೀರಾ? ಹೋಗಿದ್ದಾದ್ಮೇಲೆ ಬಿಲ್ ಮಾಡ್ಬೇಕು. ಈ ತರ ಚಿಲ್ ಮಾಡ್ಕೊಂಡು ನಡೆಯಕ್ ಆಯ್ತಾ ಇಲ್ಲ ಬೇರೆ ಅಲ್ಲಿ ಮೇಕತ್ತಿರಲ್ಲ ಪಾಪ ನನ್ ಗಂಡ ಹೇಳ್ತು ಬೇಡ ಮಚ್ಚ ನಡಿ ನಮ್ ರೋಡಲ್ಲೇ ಹೋಗೋಣ ಅಂತ. ಕೇಳಿಲ್ಲ. ಏನು ನೀನ್ ಹೇಳ್ದಲ್ಲ ಈ ರೋಡ್ ಬೇಡ ನಡಿ ನಡಿ ಗೊತ್ತು, ಅನುಭವ ಆಗಿರ್ತಾವಲ್ಲ. ಸುಮ್ಮನೆ ಆಟ ಮಾಡ್ಕೊಂಡ್ ಬರೋದಾಯ್ತು ಮತ್ತೆ. ಏನೇ ಮಾಡ್ತೀವಿ ಅಷ್ಟು ದೂರ ಕರ್ಕೊಳ್ತೀಯ? ಲಿಫ್ಟ್ ರಿಫಂಡ್ ನೋಡಕ್ಕೆ ಚೆನ್ನಾಗಿರುತ್ತಾ? ಬೀಚ್ ಒಬ್ರಿಗೆ 20 ರೂಪಾಯಿ ಅಂತ ಟಿಕೆಟ್. ಚೆನ್ನಾಗಿರುತ್ತೆ. ವ್ಯೂ ಪಾಯಿಂಟ್ ನೋಡೋಣ ಬನ್ನಿ. ಇಷ್ಟು ದೂರ ಬಂದಿದ್ವಿ, ಅದ್ ನೋಡ್ಕೊಳ್ದರೆ ಹೋಗಕ್ಕಾಗುತ್ತೆ? ಇನ್ನೂ ಅದವು. ರೈಟ್ ರೈಟ್ ನಡ್ರಿ ನಡ್ರಿ. ನಡ್ಕೊ ಹೋಗ್ಬೇಕಾ? ಅಲ್ಲ ಲಿಫ್ಟ್ ತೋರಿಸ್ಬಿಡ್ತೀಯಲ್ಲ ನನ್ನ ಒಬ್ಳನೆ. ಸ್ಪ್ಯಾನ್ ಆನ್ ಮಾಡೋ ಎಲ್ಲ ಸೈಡ್ ನೋಡಪ್ಪ ಐಟಿ ಸಾಕಾಗೈತಿ. ಎಷ್ಟು ಫ್ಲೋರ್ ಐತೆ? ಈ ಕಡೆ ಇಲ್ಲಿ ವಿವೇಕಾನಂದ ಮುಗೀತು. ಏನ್ ಲೈಟ್ ಇದು? ಟೈಟ್ ಐತೆ. ಎಷ್ಟು ಲೈಟ್ ಆಯ್ತು? ಇದಕ್ಕೆ ಯಾಕೆ ಮಾಡ್ತಿದ್ಯ? ಐಟಿಗೆ ತಾನೇ ಹೋಯ್ತಿರೋದು. ಇಷ್ಟು ಲೈಟ್ ಇತ್ತು. ಬನ್ನಿ ಹೊರಗಡೆ ಹೋಗಿ ನೋಡೋಣ. ಈ ಪಾಯಿಂಟ್ ಅಲ್ಲ ಚೆನ್ನಾಗಿರುತ್ತೆ. ಸಖತ್ತಾಗಿದೆ. ನೋಡಿ ಎಲ್ಲಿಂದ ನಡೆಸಿದೆ ನೋಡು ಅಲ್ಲಿ. ಈ ಪಾಯಿಂಟ್ ಇಂದ ಇದು ಇದು ತೆಂಗಿನ ಮರ ಎಲ್ಲ ನೋಡ್ಕೊಬಿಟ್ಟವ. ನಾವು ಹೋಗಿದ್ದು ಫುಲ್ ಹೋಗಿದ್ವಿ ನಡ್ಸಿರೋದು. ಈ ರೋಡ್ ಹೋಗುತ್ತೆ, ಯಾರು ಹೊಳಿ ಬಿಡಲ್ಲ ಅಷ್ಟೇ. ಇಲ್ಲೇ ರೋಡ್ ಗೇಟ್ ಹಾಕಿರೋದು. ಗೇಟ್ ಇರುತ್ತೆ, ಗಾಡಿಗೆ ಬಂದ್ರೆ ಮುಗಿದೋಯ್ತು. ಡೈರೆಕ್ಟ್ ಇಲ್ಲಿಗೆ ಬರೋ ನೋಡಲ್ಲ ಹೋಯ್ತಾರಲ್ಲ. ಗೇಟ್ ನೋಡಿಲ್ಲ ಸಿನ್ನ ನಡ್ಕೋಗ ನೋಡಲ್ಲಿ ಅಲ್ಲಿ ಬಂದಿದ್ರೆ ನೋಡಿದ್ರೆ ಸ್ಟ್ರೈಟ್ ರೋಡ್ ಅದು. ನಾನು ಹೇಳಿ ಇದೇನೋ ಗೌರ್ಮೆಂಟ್ ಪ್ರಾಪರ್ಟಿ ಇರ್ಬೇಕೇನೋ ಅಂತ ಮಾತಾಡ್ಕೊಂಡ್ ಬಂದ್ವಿ. ಇಲ್ಲ ನಡ್ಕೊ ಹೋಯ್ತಾರ ನೋಡಲ್ಲಿ. ಫೋನ್ ಚೆನ್ನಾಗಿದೆ, ಚೆನ್ನಾಗಿದೆ ಅಂತ ತಾನೇ ಮೇಲೆ ಫೋನ್ ಇದ್ದು. ಇನ್ನೂ ಮಗ ಅರೆ ಅಲ್ಲಿ ಬಿಡಲ್ಲ. ಆದ್ರೆ ಫೋನ್ ಹಿಡ್ಕೊಳಕ್ಕೆ ಆಯ್ತಲ್ಲ ಈ ಬಿಸ್ಲಿಗೆ. ನೀನ್ ಛತ್ರಿ ಹಿಡ್ಕ ಬಂದಿದ್ಯಾ? ಛತ್ರಿ ಒಂದ್ ಭಾರ. ಬೆಟ್ಟಗಳಲ್ಲಿ ವ್ಯೂ ಪಾಯಿಂಟ್ ಮಾತ್ರ ಈ ಕಡೆ ಸಕ್ಕತ್ತಾಗಿ ಐತೆ ಮಾತ್ರ. ಗೈಸ್, ನಮ್ಮ ಕೇರಳದಲ್ಲಿ
ತಮಿಳ್ನಾಡಲ್ಲಿ ಇಂಡಿಯನ್ ಫ್ಲಾಗ್ ನೋಡಿ ತುಂಬ ಮನಸ್ಸಿಗೆ ಆರ್ಟಿಗೆ ಟಚ್ ಆಗ್ಬಿಡುತ್ತೆ ನನಗೆ ನೋಡಿ ಭಾರತದ ಎಂಡಲ್ವ ಮಗ ತುದಿ ಎಂಡಲ್ಲಿ ಹಾಕಿರೋದು ಫ್ಲಾಗ್. ಕಾರಲ್ಲಿ ಬರ್ಬೇಕು ಅಲ್ಲಿ ಹಾಕಿಲ್ವಾ ಗೋಸ್ಲೋ ಅಂತ 60 ಹೋಗ್ಬೇಕಂತೆ. ಸುಮ್ನೆ ಎತ್ತಿನ ಗಾಡಿ ತಂದಿದ್ರೆ ಅದೇ ಹೊಡ್ಕೋದ್ರೆ ಹೋಗೋದತ್ತೆ. ಅಟ್ಲೀಸ್ಟ್ ಒಂದು 80 ಕೊಡಬಾರ್ದ ಇವರು? 80 100 ಆದ್ರು ನಾನು ಕಿತ್ಕೊಳ್ಳೋಣ, ಕಾರ್ ಮೇಕಾರ ಹಾಕೊಂಡು ಹೋಗೋಣ, ತಣ್ಣು ಬಿಸುತ್ತೆ. ಇಲ್ಲಿ ನೋಡಲಿ ಅಪ್ಪ ಉದ್ದಕ್ಕೂ ಕ್ಯಾಮ್ರಾ ಅಪ್ಪ. ಒಂಚೂರು ಸ್ಪೀಡ್ ಕ್ರಾಸ್ ಮಾಡ್ಕೊ ಹೋಗಬೇಕು. ಏನಕ್ಕೆ ಇಷ್ಟೊಂದು ಈ ತರ ಫ್ಯಾನ್ಗಳು ಹಾಕಿದ್ದಾರೆ? ಈ ತರ ಬರೀ ಕರೆಂಟ್ ಕೊಡಕ್ಕೆ ಇದು ಶೆಕೆ ಅಲ್ವಾ, ಗಾಳಿ ಬಿಸ್ತಿರೋದು. ನಮ್ಮ ಹಾಸನಿಗೆ ಒಂದೆರಡು ತಗೋಗಣ. ಬರೀ ಬೆಟ್ಟ ಗುಡ್ಡನೇ ಐತಪ್ಪ. ಮರ ಅಂತ ಹೋಸಲ್ ನೋಡ್ಕೊ ಹೋಯ್ತೀವಿ ನಾವು. ಬರೀ ಇವೇ ಅವಲ್ಲ ಅಂತ ತಂಪು ಬೇವು. ಅಲ್ಲಿ ನಾವು ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ವಲ್ಲ, ಅಲ್ಲೂ ನಾವು ಹಿಂಗೆ ಅಬ್ಸರ್ವ್ ಮಾಡಿದಾಗ ಗೊತ್ತಾಯ್ತು ಬೇವಿನ ಮರ ಅಂತ. ಪಾಪ ಅಲ್ಲಿ ಒಣಗೆ ಹೋಗಿದ್ದು. ಇಲ್ಲೊಂಚೂರು ಪರವಾಗಿಲ್ಲ, ಗ್ರೀನಾರು ಇದೆ. ಹಾ ಏನೋ ಸಮಾಚಾರ ಹೇಳಪ್ಪ. ಹ್ಯಾಪಿನಾ? ಏನ್ ಹ್ಯಾಪಿ? ಶಾಕಿಗೆ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿ ಅಲ್ಲಿರೋಣ ಅನಿಸ್ತೈತೆ. ನಿನ್ ಮಗ ಫೋನ್ ಮಾಡಿ ನೋಡಿ. ಇದು ಶೆಕೆ ಅಲ್ವಾ? ತಮಿಳ್ನಾಡಲ್ಲಿ ಆ ಪ್ಲೇಸಿಗೆ ಹೋದ್ರೆ ಇದು ಕೋಲ್ಡ್, ಚಳಿ. ಸಿಂಚು ಮುನ್ನಾರು ಮಂದಿ ಇರ್ಬೇಕಲ್ಲ, ಏನ್ ಮಾಡೋದು? ಸಿಂಚು ಗೌಡ ಫೋನ್ ಮಾಡಿ ಮಾಡೋಣ. ಮುನ್ನಾರ್ ಮುಂದಿನ ರೀತಿ ಚೆನ್ನಾಗದು. ಇವತ್ತು ಧನುಷ್ಕೋಡಿ ಮುಗಿಸ್ಕೊಂಡು ಎಲ್ಲಿಗೆ ಹೋಗೋದು? ಕೊಡೈಕೆನಾಲ್. ಹಾ, ಊಟಿ ಕೊಡೈಕೆನಾಲ್. ಊಟಿಗೆ ಹೋಗ್ತೀವಿ. ಅಲ್ಲಿಗೆ ಹೋಗಿ ನೋಡಿದ್ವಿ, ಅದನ್ನ ಚೆನ್ನಾಗಿರುತ್ತೆ ಪ್ಲೇಸ್. ಎಮರ್ಜೆನ್ಸಿ ಹೆಲ್ಪ್ ಲೈನ್ ನಂಬರ್ 1033. ಏನಾರು ಆಯ್ತು ಅಂದ್ರೆ ಫೋನ್ ಮಾಡಿ. ಅದ್ರೊಳಗೆ ಬೆಳೆಯೋದು ಅದು ಹಾಕೋದು. ಮಣ್ಣಲ್ಲಿ ಹೋಗಿ ನೀರ್ ತುಂಬಾ ಹಾಕ್ಬಿಟ್ಟಿ. ಫಾರಿನ್ ಐತಲ್ಲ ಇದು. ಯಾವ ಏಜ್ ಅಲ್ಲಿ? 4ನೇ ಕ್ಲಾಸ್ 3ನೇ ಕ್ಲಾಸ್. ಕೊಡ್ಲೇ ಇಲ್ವಾ? ಕೊಡಿಲ್ಲ ಕಾಯಿ ಕುಡಿ ಹಾಕಿ ಅಂತಿದ್ದೀನಿ. ಇವ್ರು ಹಾಕ್ತಾನೆ ಕಾಯ್ತಿ ನಂಬರ್ ಅಲ್ಲ ಇದೆ. ಈ ಚೆನ್ನಾಗೈತೆ. ಹುಚ್ಚ ಕುಡಿಯಕ್ಕೆ ಹೋಗಿದ್ದೆ. ಅಲ್ಲ ಕಣ, ನೀನ್ ಕುಡ್ದೆ ತಾನೆ, ಚೆನ್ನಾಗಿಲ್ಲ ಅಂತ ಗೊತ್ತು ತಾನೆ. ತಂದ್ಬಿಟ್ಟು ಟೇಸ್ಟ್ ಮಾಡಿ ಅಂತ ಕೊಟ್ಟಿ. ಕಾಯವ ನೀನ್ ಜ್ಯೂಸ್ ಕುಡಿಲ್ಲ? ಇದೇ ಜ್ಯೂಸ್ ಕುಡ್ಸಿ ಕಗ್ಸಿದ್ರು ಈಗ. ಸರಿ ತಿಂದ್ಬಿಡು. ಅದೇ ಮರದ್ರಿ ಅಣ್ಣ. ಕುಡಿ, ಅಲ್ಲಿ ಬಾಟ್ಲಿ ಇಟ್ಟವ್ರೆ. ಒಂದ್ ಬಾಟ್ಲಿ 100 ರೂಪಾಯಿ. ಕುಡೀರಿ ಮತ್ತೆ.
ಅಪ್ಪ ಕುಡಿಯಕ್ಕೆ ಆಯ್ತೈತ ಅದನ್ನ. ಒಂದು ಲೋಟ 2 ಲೋಟ ಸುಮ್ಮನೆ ವೇಸ್ಟ್. ಎಷ್ಟು ಲೋಟ ಅದು ಅಣ್ಣ? ಒಂದು ಲೋಟ 40 ರೂಪಾಯಿ. ಒಂದು ಬಾಟ್ಲು ರೂಪಾಯಿ. ಹಿಂಗಿದಾವೆ ಬೆಲ್ಲ. ಓ ಬೆಲ್ಲ ಇದರ ಬೆಲೆ ಮಾಡೋದಾ ಆಂಟಿ? ನಂಗೊಂದು ಸ್ವಲ್ಪ. ಇದರ ಕಬ್ಬದ ಇದಲ್ಲ ಇದರ ಬೆಲ್ಲ, ಇದ್ರ ಬೆಲ್ಲ ಕಲ ಇದು. ನಾವು ಭಾಷೆಗಳು ಏನ ಮರ ನಾವು ಭಾಷೆ. ಅದೊಂದು ಬಾಟ್ಲಿ ಕುಡ್ದ್ಬಿಡ ಪ್ರಮೋದ. ಇದು ಏನು ಡೀಸೆಲ್ ಖರ್ಚು ಬರ್ತಾ ನಾನು ಹಾಕಿಸ್ತೀನಿ. ನಾನೇ ಕೊಡ್ತೀನಿ. ಹಾ, ಅದೊಂದು ಬಾಟ್ಲಿ ಕುಡ್ದ್ಬಿಡ. ಎಲ್ಲಾರು ಹಂಗ ಎಷ್ಟು ಟೇಸ್ಟ್ ಚೆನ್ನಾಗೈತೆ ಗೊತ್ತಾ? ಕುಡ್ದು ನೋಡು. ಫ್ರೆಶ್ ಅಂತೆ. ಎಷ್ಟಂತೆ ಒಂದಕ್ಕೆ? ಪರವಾಗಿಲ್ಲ. ಹಾಸನದಲ್ಲಿ 70 ರೂಪಾಯಿ. 70 ರೂಪಾಯಿ ಒಂದಕ್ಕೆ. ಹಾ, ಹಾಸನಲ್ಲಿ 70 ರೂಪಾಯಿ ಒಂದಕ್ಕೆ. ಇಲ್ಲಿ ಎಷ್ಟು ಹೇಳೋ? ತಮಿಳ್ನಾಡಲ್ಲಿ ಎಷ್ಟು? 10 ರೂಪಾಯಿ ಒಂದು. ಇವು 10 ರೂಪಾಯಿ ಇಲ್ಲಿ ನೋಡಿ, ಇಲ್ಲಿ ಹಿಡಿಲಿ. ಈ ಕಾಯಿ ಬಂದು 10 ರೂಪಾಯಿ ಒಂದು ಕಾಯಿ. ಇವು ಹಾಸನದಲ್ಲಿ 70 ರೂಪಾಯಿ ಒಂದು ಕಾಯಿ. ಅದು 3 ಬರ್ತದೆ. ಹೆಂಗಿದೆ ನೋಡಿ, ಬೈಟ್ ಹೆಂಗಿದೆ. ಕಲ್ಲರ್ ಇರೋದು. ಆಹಾ, ಹೆಂಗೈತಿ ಟೇಸ್ಟ್? ಮಸ್ತ್ ಐತಲ್ವಾ ಹಣ್ಣು? ಪ್ರಮೋದ ಟೇಸ್ಟ್ ಹೆಂಗಿತ್ತ? ಪಾಪ ಡ್ರೈವಿಂಗ್. ನೋಡಿ ಗೈಸ್, ನಾನು ಬಿಟ್ಟು ಇವ್ರು 3 ಜನ ನಾನು ಡ್ರೈವಿಂಗ್ ಕೊಟ್ಬಿಟ್ಟು ಮಾವಿನಣ್ಣು ಎಲ್ಲ ತಿಂತ ಕುಂತವ್ರೆ. ನಾನು ಹೊಟ್ಟೆ ಎಷ್ಟು ಉರಿಸ್ತಾವ್ರ ಇವ್ರ ಹೊಟ್ಟೆ ಬರೀ ಮಾವಿನಣ್ಣ ತುಂಬಿಡ್ಲಿ. ಹಣ್ಣು ತಾಳಕ್ಕೋಸ್ಕರ ಮತ್ತೆ ಸ್ಟಾಪ್ ಆಗ್ತದೆ. ಏನು ಇಲ್ಲ, ನಮ್ಮ ಗ್ರೂಪಲ್ಲಿ ಇರೋರು ನೋಡ್ಬೇಕಲ್ಲ. ಧನುಷ್ಕೋಡಿ ಆನ್ ದ ವೇ. ಪಂಪನ್ ಬ್ರಿಡ್ಜ್ ಹತ್ರ ಇದೀವಿ. 2 ಸೈಡು ವಾಟರ್ ಇದೆ. ಸಮುದ್ರನೇ, ಇನ್ನೇನು ವಾಟರ್, ನೀರಲ್ದು ಇನ್ನೇನು. ಫುಲ್ಲು ರೆಡ್ ಬಾರ್ಡ್ರು, ನಮ್ಮ ಇಂಡಿಯಾ ಬಾರ್ಡ್ರು. ಹೆಚ್ಚು ಕಮ್ಮಿ ಶ್ರೀಲಂಕಾ ಸದ್ರ ಅಲ್ಲ, ಶ್ರೀಲಂಕಾ ಬಾರ್ಡ್ರ್ ತಾನೆ. ಆ ಕಡೆ ಶ್ರೀಲಂಕಾ, ಈ ಕಡೆಗೆ ಬಾರ್ಡ್ರು. ಬ್ರಿಡ್ಜ್ ಇದು. ಗಾಳಿ ಮಾತ್ರ ಬೆಂಕಿ ಮಯ. ಬೆಂಕಿ ರೌಸಿಂಗ್ ಹೊಡೆಯಲ್ಲ, ಹಂಗ್ ಹೊಡಿತಿದೀವಿ ಗಾಡಿ. ದೋಣಿ ಅದನ್ನ ಎತ್ತಿದ್ರೆ ದೋಣಿ ಪಾಸ್ ಆಗುತ್ತೆ. ಮತ್ತೆ ಲೆವೆಲ್ ಮಾಡ್ಬಿಟ್ಟು ಟ್ರೈನ್ ಹೋಗೋದು. ದೋಣಿ ಹೋಗ್ಬೇಕಾದ್ರೆ ಎತ್ತದಿದ್ದು. ಅದು ಎತ್ತಕ್ಕಿತ್ತು ರೋಪ್ಗಳು ಹೆಂಗಿದೆ ನೋಡ. ಜೆಸಿಬಿಗಳ ಸಣ್ಣ ಕಾಣ್ತವೆ, ಇಲ್ಲಿಂದ ಕೆಲಸ ಮಾಡ್ತಾರೆ. ಬೋಟ್ಗಳು ನೋಡಿ ಗೈಸ್, ಬೋಟು. ಸಾಕಾಗಿದೆ ಮಾತ್ರ ವ್ಯೂ ಮಾತ್ರ ಹೊರಕ್ಕೆ. ಸಿಂಚೋ ಏನ್ ಮಾಡ್ತಿದೀವ? ನೋಡ್ತಾ ಇದೀಯಾ? ಎಂಜಾಯ್ ಮಾಡ್ತಿದೀಯಾ? ಸರಿ ಮಾಡು.
ನೋಡಿ ಗಾಯ್ಸ್, ಧನುಷ್ಕೋಡಿ ನಾವು ಇಂಡಿಯಾ ಬಾರ್ಡ್ರು ಆ ಕಡೆ ಹೋಗ್ಬತ್ತೀವಿ ಶ್ರೀಲಂಕಕ್ಕೆ. ಬನ್ನಿ ಗಾಯ್ಸ್, ಈಗ ಹಂಗೆ ಅದಿದ್ದೆ ಮನೆ ಚೆನ್ನಾಗಿದೆಯಾ ಪ್ಲೇಸು? ಅಬಿಬಿ ಕಮ್ ಟು ಧನುಷ್ಕೋಡಿ. ಫೈನಲಿ ಬಂದಿದ್ವಿ. ಏನ್ ಹೇಳ್ತೀಯ? ಧನುಷ್ಕೋಡಿ ಬುಟ್ಟ ಆಚೆ ಫುಲ್ ಬಾರ್ಡ್ರು, ಶ್ರೀಲಂಕಾ ಬಾರ್ಡ್ರು. ಗೈಸ್ ಫೈನಲಿ ಧನುಷ್ಕೋಡಿ ಅಲ್ಟಿಮೇಟ್. ಏನ್ ಆ ಕಡೆ ಇಳಿದೇ ಬಿಡ್ರಿ? ಡ್ರೋನ್ ತಂದಿದ್ರೆ ಡ್ರೋನ್ ಹಾರಿಸ್ಬೋದಿತ್ತಲ್ಲ. ಇಲ್ಲ ಡ್ರೋನ್ ತಂದಿದ್ರೆ ಸಿಂಚು. ಧನುಷ್ಕೋಡಿ ಮಾಡಕ್ಕೆ ಏನು ಸಿಗ್ದಲೇ ಇಲ್ಲಿ. ನಮ್ಮ ಊಟ ಸೆಟ್ ಆಗುತ್ತೆ, ಬರೀ ಮಾವಿನಹಣ್ಣು, ತೆಂಗಿನಕಾಯಿ, ಎಲ್ಲಿರೋ ಇದು ಜನ ಮಾಡ್ತಿದ್ವಿ. ಊಟ ಎಲ್ಲಿದ್ರ ಸೇರಕ್ಕೆ ಏನಿಲ್ಲ ಜೀವನದಲ್ಲಿ ಇಂಥ ಪ್ಲೇಸ್ಗಳು ಸುತ್ತಾಡಿ. ಅಕ್ಕ ಯಾವ್ದು ಹೆಂಗಡಪ್ಪ ಸಿಂಗಲ್ ಸಿಂಗಲ್ ಕಡೆ ಸೆಂಟ್ರಿ ಬೋನ್ಸ್ ಮಾಡ್ತಾರೆ. ಓನ್ಲಿ ಸೆಂಟ್ರಿ ಬೋನ್. ಫ್ರಾಂಕ್ಸ್ कितना टाइम होता है? 10 मिनट्स ಓಕೆ. ಬಡ नहीं थोड़ा पैसा ಇದಡ ಪಡ 10 ಮಿನಿಟ್ಸ್ ಅಂದ್ರೆ ಮಾಡಿರೋದು ಅಣ್ಣ. ಇದನ್ನೆಲ್ಲ ಟೇಸ್ಟ್ 10 ಮಿನಿಟ್ಸ್ ಎಲ್ಲೋರು ಫಿಶ್ ಕಂಡ್ರೆ ಹಿಂಗೆ ನಿಲ್ಲಿಸ್ಕೊಳ್ಳೋದು. ಇದು 250 ಏನು ತಿನ್ಸಿದ್ರು ಮಚ್ಚಿ ಇಲ್ಲಿ? ಏನು ತಿನ್ಸಿದ್ವಿ ಇಲ್ಲಿ? ಒಂದು ಧನುಷ್ಕೋಡಿಲಿ ಫಿಶ್ ತಿನ್ನಕ, ಫ್ರಾಂಕ್ಸ್ ತಿನ್ನಕ್ಕೆ, ಬಾಂಗ್ಲಾ ಮೀನು ತಿನ್ನಕ್ಕೆ. ನನಗೆ ಒಂದು ಅರ್ಥ ಇಲ್ಲ. ಇವ್ರಿಬ್ರು ಫಿಶ್ ಇಷ್ಟ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಎಲ್ಲ ನಿಲ್ಲಿಸ್ತಾರೆ. ನಮ್ಮಿಬ್ರು ಫಿಶ್ ಇಷ್ಟ ಅಂತ ಅಲ್ಲ, ನನಗೆ ಏಸ್ಗೆ ಅದೈತಿ. ಈಗ ನಿಮ್ಗೆ ಹೋಗ್ಲಿ ಅಂತ ರೆಸ್ಟೋರೆಂಟಿಗೆ ಹೋಗ್ತೀವಿ, ಅಲ್ಲಿ ನಿಮ್ಗೆ ಏನ್ ಇಷ್ಟ ಅದು ಮಾಡ್ತೀವಿ. ಓಕೆ, ನಿಮ್ಗೆ ಏನ್ ಇಷ್ಟ ಆರ್ಡರ್ ಮಾಡಿ ತಿನ್ನಿ. ರೆಸ್ಟೋರೆಂಟಿಗೆ ಅಲ್ಲಿ ಹೋಗ್ತೀವಿ, ನೆಕ್ಸ್ಟ್ ಸಿಗುತ್ತೆ. ಈಗ ಒಂಚೂರು ಫಿಶ್ ನೋಡಿ ಇಲ್ಲಿ ಆಮೇಲೆ ಸೀರಿಯಸ್ ಇನ್ನೊಂದು ರೇಟ್ ಕಮ್ಮಿ ಆಯ್ತು. ಪರವಾಗಿಲ್ಲ. ಮೀನಿಗೆ ಎಷ್ಟು ಹೇಳೋದು ಮಿನಿಮಮ್ ಏನಾದ್ರು ಬರೀ ಖಾಲಿ ಮೀನಿಗೆ 600-700 ರೂಪಾಯಿ ಹೇಳ್ತಾರೆ. ಬೇಯಿಸ್ಕೊಡಕ್ಕೆ ಫ್ರೈಗೆ 300 ರೂಪಾಯಿ. ಫ್ರಾನ್ಸ್ ಎಷ್ಟಂತ? ಫ್ರಾನ್ಸ್ 15 ಪೀಸಿಗೆ 200 ರೂಪಾಯಿ. 200 ರೂಪಾಯಿ ಒಂದ್ ಪ್ಲೇಟ್ಗೆ. ಆಮೇಲೆ ಇನ್ನೊಂದ್ ಮೀನ್ ತೋರಿಸ್ತಾ ಟೇಸ್ಟ್ ಇರುತ್ತೆ ಅಂತ ಆಂಟಿ ತೋರಿಸಿದ್ರು. ಕೇಳ್ಬೇಕು ಎಷ್ಟು ಪೀಸ್ ಬರ್ತವೆ.
ಆಮೇಲೆ ಇಷ್ಟು ದಪ್ಪ ಬರ್ಬೇಕು ಫ್ರಾನ್ಸ್ ಚಂದ ಅವು ನೀವು ಬೇಯಿಸ್ಬೇಕು ಇವ್ರು ನೀಟಾಗಿ ಜೀರೋ ಹಿಡಿದಿದ್ರೆ ಚಂದ ಫ್ರಾನ್ಸಿಗೆ ಚಿಕ್ಕ ಮನೆ ಅದು ಮೀನ್ ವಿಡಿಯೋ ಮಾಡ್ಕೊಂಡಿದೀಯಾ ಮತ್ತೆ ಚೆನ್ನಾಗಿದೆ ಫ್ರಾನ್ಸು ತಿನ್ನು ಹೆಂಗೆ ಹೇಳ್ತೀನಿ ತಿಂದು ಅದನ್ನೇ ತಿನ್ನಬೇಕು ಟೇಸ್ಟ್ ಸಖತ್ತಾಗಿತ್ತಾ ಮೊದಲೇ ಫ್ರಾನ್ಸ್ ಅಂದ್ರೆ ನಂಗೆ ಇಷ್ಟ. ನಿಂಗೆ ಇಷ್ಟನಾ ಮತ್ತೆ ಅದೇ ಖುಷಿ ಈ ಕಡೆಯಿಂದ ಡ್ರೈವಿಂಗ್ ನೀನೇ ಮಾಡು ಟೇಸ್ಟ್ ಇಷ್ಟ ಚೆನ್ನಾಗಿದೆ ಮಚ್ಚಿ ಇನ್ನೊಂದು ಪ್ಲೇಟ್ ಹೇಳ ಹೇಳು ಮಚ್ಚಿ ಹೆಂಗಿದೆ ಫಿಶ್ಶು ಈಗ ಮಸಾಲೆಗೆ 100ಕ್ಕೆ 120 ಮಾರ್ಕ್ಸು ಒಳ್ಳೆ ಸೂಪರ್ ಆಗಿದೆ ಧನುಷ್ ಕೊಡಿ ಯಾರೇ ಬಂದ್ರು ಪಿಸ್ ಮಾಡ್ದಂಗೆ ಲೇಟೆಸ್ಟ್ ಎದುರುಗಡೆ ಒಳ್ಳೆ ಮಸಾಲೆ ಒಳ್ಳೆ ಮಸಾಲೆ ಚೆನ್ನಾಗಿದೆ ಪ್ರತಿಯೊಬ್ಬರು ಇಷ್ಟಪಡ್ತೀರಾ ಯಾರು ಫಿಶ್ ಲವರ್ ಇದ್ದೀರಾ ಫಿಶ್ ಲವರ್ ಇದ್ರೆ ಹೆಂಗಿದೆ ಮಿಸ್ ಮಾಡ್ದೆ ಚೆನ್ನಾಗಿದೆ ಮಸಾಲೆಗೆ ನೋಡಿ ಮಸಾಲೆ ತಿಂತಿರತ್ತೆ ನೋಡಿ ಹೆಂಗಿದೆ ಫಿಶು ಸಖತ್ತಾಗಿ ಮಾಡಿದಾರೆ ಮಾತ್ರ ಮಸಾಲೆ ಎಲ್ಲ ಹಾಕಿ ನೋಡಿ ಫ್ರಾನ್ಸ್ ಬಂತು ಫ್ರಾನ್ಸು ಇಷ್ಟ ಆಗಿ ಇನ್ನೊಂದು ಪ್ಲೇಟ್ ಆರ್ಡರ್ ಮಾಡಿದ್ದು ಹಂಗಿದೆ ಫ್ರಾನ್ಸ್ ಚೆನ್ನಾಗಿದೆ ಏನ್ ಮಚ್ಚಿ ಚೆನ್ನಾಗಿಲ್ವಾ ಫ್ರಾನ್ಸು ಯಾರು ಮಿಸ್ ಮಾಡ್ಕೋಬೇಡಿ ಬನ್ನಿ ಮಾತ್ರ ಮಚ್ಚಿ ಎಡಿ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ನೀರು ಸೂಪರ್ ಆಗಿದೆ ಮುಂಚು ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಹೇಳಿ ಬಂದು ಹಂಗೆ ಹೊಡಿತಾನಲ್ಲ ಕಾರನು ನೋಡೋದಿ ಆಡೋದ ನೋಡೋದ ಪ್ರಮೋದ ನೀನ್ ಮಧುರೈಗೆ ಬಂದಿದ್ದ ಬಂದಿರೋ ಡೌಟ್ ನೋಡ್ತಾ ಚೆನ್ನಾಗೈತೆ ಒಳ್ಳೆ ಸಿಟಿ ದೊಡ್ಡ ಸಿಟಿ ಮಾತ್ರ ಪ್ರಮೋದ ಇದಕ್ಕೆ ಎಷ್ಟನೇ ಫುಲ್ ಟ್ಯಾಂಕ್ ಮೂರನೇದು ಇದು ಬರುತ್ತಾ ಇಲ್ವಾ ಬರುತ್ತೆ ಮೂರನೇ ಫುಲ್ ಟ್ಯಾಂಕ್ ಹೆಂಗೆ ಅನಿಸ್ತೈತೆ ಜಾಲಿ 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 ಜೋಬಲ್ಲಿರೋದು ಖಾಲಿ ಆ ತಾಳಿ ಇದನ್ನ ಕುಡಿ ಗಾಡಿ ನೋಡಿ ನಾವು ಹಾಕಿರೋ ಬಟ್ಟೆ ನೋಡಿ ಹಾಂ ಒಂದಕ್ಕೊಂದು ಏನೋ ಅನ್ಕೊಂಡಿರ್ತಾರೆ ಬಟ್ ನಾವು ಎಲ್ಲ ಹೋಗ್ತಿರೋದು ಶಾಕ್ ಆಗಿರ್ತಾರೆ. ಹೆಂಗೈತೆ ನೋ ಕಮೆಂಟ್ಸ್. ಅಣ್ಣ ಕೋಲ್ಡ್ ಕಾಫಿ ಹೆಂಗೈತಣ್ಣ ನಿಂದು ಕೈ ಮುಗಿಬೇಕು ಇಲ್ಲಿಂದಾನೆ ಟೋಟಲಿ 200 ರೂಪಾಯಿ ವೇಸ್ಟ್. ವೇಸ್ಟ್ ಕಣ್ಣು ಮುಚ್ಕೊಂಡು ವೇಸ್ಟ್ ಆಯ್ತು ಇದು ಇಲ್ಲಿ ಓಪನ್ ಮಾಡಿಲ್ಲ ಈಗ ಚೆಕ್ ನೋಡ್ಬೇಕು ನಮ್ಗೆ ಏನಿಲ್ಲ ತಿನ್ನಕ್ಕೆ ಉಣ್ಣಕ್ಕೆ ನಮಗೆ ಯಾಕೆ ಅಡ್ಜಸ್ಟ್ ಆಯ್ತಿಲ್ಲ ಅಂದ್ರೆ ನಮ್ಮ ಟೇಸ್ಟಿಗೆ ಫುಡ್ ಅಡ್ಜಸ್ಟ್ ಆಗಲ್ಲ. ಬೇರೆ ಅಂಗಡಿ ಕಡೆ ಚೆನ್ನಾಗಿದೆ ಅಷ್ಟೇ ಇಲ್ಲಿ ಹಾಂ ಅಂಗಡಿ ಚೆನ್ನಾಗಿದೆ ಟೇಸ್ಟ್ 1 kg ಹೆದರ್ ಹಣ್ಣು ತಂದು ತಿನ್ಕೊಯ್ದ್ರು ಆಗದತ್ತೆ ಹೌದು. ಸುಮ್ಮನೆ ದುಡ್ಡು ವೇಸ್ಟ್ ಈಗ ನಿಮ್ದು ಜೋಳ ಬ್ಲೂಬೆರಿ ಫ್ಲೇವರು ಎಲ್ಲ ಫ್ಲೇವರ್ ಒಂದೊಂದು ಅಂತೀನಿ ಯಾಕೆ ಮಾಡಿದೆ ಅಂತ ನೋಡಿ. ಅವನ್ನಾಗ ತಕ್ಕನೆ ಬ್ಲೂಬೆರಿ ಇದಾವಲ್ಲ ಅವನ್ನಾಗ ತಗಲಿ ಯಾಕಣ ಹಿಂಗೆ ಬೈತೀಯ ಇಡ್ತಿ ಮೇಲೆ ಹಾಂ ಇಲ್ಲಿ ಇಷ್ಟೊಂದು ವೆರೈಟಿ ಚಾಕ್ಲೇಟ್ ಐತಿ ಹೆಣ್ಮಕ್ಳನ್ನ ಕರ್ಕೊಬಂದು ಹಿಂಗೆ ಬಿಟ್ರೆ ನಾವು ಒಂದೇ ತಗೋತೀವ ಆರಿಸ್ಬೇಕು ನಾವು 10 ತಗೊಂಡು ಚೆನ್ನಾಗಿರ್ತವೆ ಒಳ್ಳೆ ಬಾಯಲ್ಲಿಟ್ರೆ ಕರ್ಗೆ ಹೋಯ್ತವೆ ಕಾರ್ನ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸಪ್ನ ಬ್ಲೂಬೆರಿ ಚೆನ್ನಾಗಿರುತ್ತೆ ಸಪ್ನ ಬುಕ್ಕಲ್ಲಿ ಕಾಣ್ತೀವಲ್ಲ ನಾವು ಎಷ್ಟು ಕೇಳಿ 40 ರೂಪಾಯಿ 30 ರೂಪಾಯಿ ಅವಾಯ್ಡ್ ಕೊಡೋದು ಕೂಡ ಸ್ಕ್ಯಾನ್ ಮಾಡಿ 100 ಗ್ರಾಮ್ 65 ಗ್ರಾಮ್ ಲೆಕ್ಕ ಅಂತ ಇದು. ಕೊಡಿ ಕೊಡಿ ಕಣ್ಣಲ್ಲಿ ನೋಡೋಕ್ಕೈತಿಲ್ಲ ಈ ಲವರ್ಸ್ಗಳನ್ನ ನಿಮ್ಗೋಸ್ಕರ ತಂದಿದ್ದೀನಿ ಬೇಡ ಅಣ್ಣ ಸರಿ ಸರಿ ಪ್ರಮೋದ ಕುಡ್ಸೋಣ ಚೆನ್ನಾಗೈತಿ ಅಂತ ಹೇಳ್ಬಿಟ್ಟು ಕುಡ್ಸೋಣ ನೋಡೋಣ ಹೇಳ್ಬಿಟ್ಟು ಆ.
ಅದೇ ನಿಮಗೋಸ್ಕರ ನಿಮ್ಗೆ ಇಷ್ಟಪಡ್ತಿರೋ ನನ್ನ ಮೇಲೆ ಪ್ರೀತಿ ನಿಮಗೋಸ್ಕರ ಇಷ್ಟಪಡ್ತಿದ್ದೀನಿ ಅಂತ ಸುಳ್ಳು ಹೇಳೋದು. ಸರಿ ನೋಡೋಣ. ಸರಿ ಇಷ್ಟಪಟ್ಟೆ ಪಡ್ತಾರೆ ಅಂತ ಹೇಳ್ಬಿಟ್ಟು ವಿಡಿಯೋ ಆನ್ ಮಾಡಿರ್ತೀನಿ, ಕುಡಿತಿತ್ತಾ ಇಲ್ವಾ ಗೊತ್ತಾಗುತ್ತೆ. ನನಗೆ ಕುಡಿತಲ್ಲ ಇಲ್ಲ ಸುಮ್ಮನೆ ಆಗುತ್ತೆ. ಇಲ್ಲ ಅಂದ್ರೆ ಅವ್ನು ಇದು ಮಾಡ್ತಾನೆ. ಈಗ ನಾನೊಂದು ಕೊಡು ಆಯ್ತು. ಈಗ ನಾನು ಕೊಡ್ತೀನಿ, ಕಣ್ಣು ಮುಚ್ಕೊಂಡು ನೀನು ಕುಡಿಬೇಕು. ಅಪ್ಪ ನಿನ್ನ ಮೇಲೆ ಲವ್ ಆಗಿ ತಂದಿರೋದಕ್ಕನಪ್ಪ ಅದು. ನಿನಗೆ ಕೋಲ್ಡ್ ಕಾಫಿ ಬೇಕಾ ಇಲ್ಲಾಂದ್ರೆ ಇದು ಲೆಮನ್ ಜ್ಯೂಸ್ ಬೇಕಾ? ಎರಡರಲ್ಲಿ ಯಾವ್ದಾರು ಸರಿ, ನಿನಗಿಷ್ಟ ಅಂತಾನೆ ತಗೊಬಂದಿರೋದು. ಆ ಹಣ್ಣು ನೋಡಿ ಯಾವುದೋ ಒಂದು ಚಿಕ್ಕದು ಒಂದು ಕೊಟ್ಟಿದ್ದೀನಿ, ನಿನ್ ಚಾಯ್ಸ್. ಎರಡರಲ್ಲಿ ಯಾವ್ದಾರು ಒಂದು ಗುಟ್ಟು ಕುಡಿಬೇಕು. ಸರಿ ಕುಡಿ ಕುಡಿ. ಏನ್ ನಂಬಿಕೆ ಅಲ್ವಲ್ಲ, ಏನು ವಿಷಯ ಕೊಡ್ತಾರ? ನಾನೇನು ಅದಕ್ಕೆ ಏನಾರು ಹಾಕೊಂಡ್ ಕೊಟ್ಟಿರ್ತೀನ. ಫುಲ್ ಕುಡಿಬೇಕು. ಚೆನ್ನಾಯ್ತಾ? ಇಷ್ಟ ಪ್ರೀತಿಯಿಂದ ಒಂದು ಕೊಟ್ಟಾಳೆ, ಇಷ್ಟಪಡಲ್ವಾ? ಹೆಂಗೈತೆ? ನಮ್ಮ ಮದ್ದಿಗೂ ಹುಚ್ಚೆ ಕುಡಿದ್ಬಿಡ್ತೀನಿ. ಹಲೋ ನನ್ನ ಮಗನ ಹುಚ್ಚೆ ಕುಡಿದ್ಬಿಡ್ತೀನಿ, ಕುಡಿಯೋಲ್ಲ. ಇದು ಕುಡಿ, ಕೋಲ್ಡ್ ಕಾಫಿ ಮಸ್ತ್ ಇರುತ್ತೆ. ಟ್ರೈ ಮಾಡ್ಬೇಕು ಜೀವನದಲ್ಲಿ ಇದನ್ನೆಲ್ಲ. ಕಾಫಿ ಯಾರು ಮೂಸ್ತಾರ? ನನಗೇನೋ ಇದು ಮಾಮೂಲಿ ಇದು ಇದ್ದಂಗಿತ ಅಂತ. ಏನು ಗೋರ್ಮಿಟನ ಬೇಡ, ಏಸ್ಕೆ ಅದು ನಂಗೆ ಅದು ನೋಡಿದೆ. ಕುಡಿದು ನೋಡಿ ಚೆನ್ನಾಗಿದೆ. ಚೆನ್ನಾಗಿಲ್ಲ. ಕುಡಿತಿರಲ್ಲ 90 ರೂಪಾಯಿ. ಇದೆಷ್ಟಣ್ಣ? ಎರಡು ಅದು ಜಾಸ್ತಿ. 5 ರೂಪಾಯಿ. 200 ರೂಪಾಯಿ ವೇಸ್ಟು. ಮತ್ತು ಈಗ ಯಾರಿಗೆ ಕುಸನ ಇದನ್ನ? ನೀನೇ ಕುಡಿಬೇಕಪ್ಪ. ತೆಗ್ದು ಸಂಜೆ ಹೊತ್ತಿಗೆ ಈಗ ಕುಡ್ಕವ ಹಿಡ್ಕವ ಉತ್ಕವ. ಖಾಲಿ ಆತತ್ತೆ. ಆಗ್ಲೇ ಸ್ಟಾರ್ಟಿಂಗ್ ಲೈಟಾಗಿ ಅಲ್ಲೆಲ್ಲ ಒಂಚೂರು ಹಾಕಿ ಬಲ್ಬ್ ಆ ಕಡೆ ಈ ಕಡೆ ಇಲ್ಲ, ಬರೀ ಸೆಂಟ್ರಲ್ ಮಾತ್ರ. ಕತ್ಲೆಲೆ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣ್ತೈತೆ ಲೈಟ್ ಬೆಳಕಲ್ಲಿ, ಹಂಗಂಗೆ ಹೊಡಿ. ಫೈನಲಿ ಕೊಡೈಕೆನಾಲಿಗೆ ಬಂದಿದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಮಾತ್ರ ಹೊಡೆಯೋದು ಮರಿಬೇಡಿ. ಫುಲ್ಲು ಕೋಲ್ಡ್ ಇದೆ ಕೊಡೈಕೆನಾಲ್. ನೋಡಿ ನಮ್ಮ ಮಿಸಸ್ಸು ಫುಲ್ಲು ಒಂದಲ್ಲ ಅಂತ ಎರಡೆರಡು ಹೊಚ್ಕೊಂಡು ಮಲಗಿದ್ದಾಳೆ. ರೂಮಿಗೆ ಬಂದಿದ್ದೀವಿ, ರೂಮ್ ಮಾಡಿದ್ದೀವಿ. ಪರವಾಗಿಲ್ಲ, ತಕ್ಕ ಮಟ್ಟಿಗಿದೆ ರೂಮು. ಸಿಂಚು ಇದೆಯಾ ಕೋಲ್ಡಾ? ಶೀತ ಬೇರೆ ಆಗ್ಬಿಟ್ಟಿದೆ. ಟೈಮ್ ನೋಡು, 1:45 ರೂಮ್ ಸಿಕ್ಕಿರೋದು. ಎಷ್ಟು ಹೊತ್ತಿಂದ ಹೋಗ್ತೀವಿ? 1:45 ರೂಮ್ ಸಿಕ್ಕಿರೋದು. ಓಕೆ ಗಾಯ್ಸ್, ಬೈ.